ನಮಸ್ಕಾರ. ವನಶ್ರೀ ಚಾನಲ್ಗೆ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ವಿದ್ಯಾ ಬರ್ಡೇ ಇವತ್ತು, ಹಾಗಾಗಿ ತಂಗಿ ಕೇಳ್ತಾ ಇದ್ದಾಳೆ, ಅಕ್ಕ ಹೋದ ವರ್ಷ ತುಂಬ ಗ್ರ್ಯಾಂಡಾಗಿ ಬರ್ಡೇ ಮಾಡ್ಕೊಂಡಿದ್ವಿ, ಇದರಲ್ಲೇ ಈ ವರ್ಷ ಮಾಡಲ್ವೇನೆ ಅಂತ ಕೇಳ್ತಾವಳೆ. ಅದಕ್ಕೆ ವಿದ್ಯಾ ಹೇಳ್ತಾವಳೆ, ಹೋದ ವರ್ಷ ನಿಮ್ಮ ಭಾವ ಮಾಡಿದ್ರು ಕಣೆ, ಈ ವರ್ಷ ಯಾರು ಮಾಡ್ತಾರೆ, ಅಯ್ಯೋ ನಾನೇ ಓದೋದ್ರಲ್ಲಿ ಕೆಲಸಕ್ಕೆ ಹೋಗೋದ್ರಲ್ಲಿ ಬ್ಯುಸಿಯಾಗಿ ಹೋಗಿದ್ದೀನಿ, ಇನ್ನು ಯಾರೇ ಮಾಡ್ತಾರೆ ಸರು ಅಂತ ಹೇಳ್ತಾಳೆ. ಆವಾಗ ಇಲ್ಲಿ ಮನೇಲಿ ಎಲ್ಲ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡೋಕ್ಕೆ ಎಲ್ಲ ರೆಡಿಯಾಗಿದ್ದಾರೆ. ಅಜ್ಜಿ ಅಂತೂ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಮಾಡೋಕ್ಕೆ ಎಲ್ಲ ಟೇಬಲ್ ಎಲ್ಲ ಇಟ್ಟು, ಕೇಕೆಲ್ಲ ತರಿಸಿ, ಬೆಲೂನೆಲ್ಲ ಕಟ್ಟಿ, ಕ್ವಾಟ್ಲೆ ಎಲ್ಲ ಸೇರಿಕೊಂಡು ಎಲ್ಲ ಗ್ರ್ಯಾಂಡಾಗಿ ಮಾಡವ್ರೆ, ಸಖತ್ ಗ್ರ್ಯಾಂಡಾಗಿ. ಈಗ ಟೇಬಲ್ ಇಟ್ಟು ಕೇಕ್ ತಂದಿಡೋದಷ್ಟೇ ಬಾಕಿ ಇರೋದು, ಇನ್ನೆಲ್ಲ ಸೆಲೆಬ್ರೇಷನ್ ಆಗೋಗಿದೆ. ಭದ್ರಂಗೂ ಮನೆಗೆ ಬಂದಿದ್ದೇನೆ, ಅವನಿಗೂ ಇದೆಲ್ಲ ಗೊತ್ತಾಗಿದೆ. ಆದರೆ ಬೇಜಾರು ಅವನಿಗೆ, ಈ ಸೆಲೆಬ್ರೇಷನ್ ಬೇಕೋ ಬೇಡವಾ ಅಂತ ಹೇಳ್ಬಿಟ್ಟು ಹಿಂಗೆ ಎಲ್ಲ ಮಾತಾಡ್ತಿರ್ತಾರೆ. ಶಿವರಾಮೇಗೌಡನು ಅಲ್ಲಿಗೆ ಬರ್ತಾನೆ, ಏನವ್ವ ನಿಂದು ಡೆಕೋರೇಷನ್ ಸಿಕ್ಕಾಬಟ್ಟೆ ಗ್ರ್ಯಾಂಡಾಗೈತಲ್ಲವ ಅಂತಾನೆ. ಹೌದು ಕಣೋ, ಮಾಡ್ತಾಯಿದ್ದೀನಿ ಅಂತ ಹೇಳುತ್ತೆ. ಆಮೇಲೆ ಸರಿ ಅಂತೇಳಿ ಭದ್ರನು ಏನು ಮಾತಾಡಲ್ಲ, ಸುಮ್ಮನಾಯ್ತಾನೆ. ಈಶ್ವರಿ ಮತ್ತು ಸಾವಿತ್ರಿ ಜಗಳಕ್ಕೆ ತೆಗೆದುಬಿಡ್ತಾರೆ. ಏನು ನೀನು ಮಾತಾಡ್ತಿರೋದು, ಏನು ಮಾಡ್ತಿರೋದು, ಅವಳು ಡಿವೋರ್ಸಿಗೆ ಹಾಕಿದ ಮೇಲೆ ಅವಳ ಬರ್ಡೇ ಏನಕ್ಕೆ ಮಾಡ್ಬೇಕು, ನೀವು ಬಿಟ್ಬಿಡಿ, ಅವಳು ಬರ್ಡೇ ಮಾಡೋದು ಬೇಡ ಅಂತೇಳಿ. ಅದಕ್ಕೆ ನೋಡಿ ಬಾವ, ನೀವು ಕರೆಕ್ಟಾಗಿ ಹೇಳಿ ಬಾವ, ಬರ್ಡೇ ಗಿರ್ಡೇ ಎಲ್ಲ ಬೇಡ, ಅವಳು ಹಟ್ಟಿಲಿ ಕ್ವಾರ್ಟರ್ಸಲ್ಲಿದ್ಮೇಲೆ ಅಲ್ಲೇ ಇರಲಿ, ಅವಳು ಇಲ್ಲಿ ಬರೋ ಅಗತ್ಯ ಇಲ್ಲ. ಯಾಕೆ ಅಂದರೆ ಅವಳು ಡೈವರ್ಸ್ ಆಗೋಗುತ್ತೆ, ಅದಕ್ಕೆ ಏನಕ್ಕೆ ಬರಬೇಕಿಲ್ಲಿ ಅಂತ. ಸಾವಿತ್ರಿನೂ, ಏನವ ಇದು ಡೆಕೋರೇಷನ್ನು, ಏನು ಡೈವರ್ಸ್ ಆಗೋಳಿಗೆ ಇಷ್ಟೊಂದು ಗ್ರ್ಯಾಂಡಾಗಿ ಮಾಡ್ತಾಯಿದ್ಯಾ, ಏನಕ್ಕೋಸ್ಕರ ಮಾಡ್ತಾಯಿದ್ಯವ್ವಾ ಅಂತ ರಾಗ ಎಳಿತಾಳೆ. ಮುಚ್ಚೆ ಬಾಯಿ ಸಾಕು, ಕಂಡಿದ್ದೀನಿ ನೀವು ಮಾಡೋದೆಲ್ಲ. ಅವತ್ತು ಮಾತ್ರ ಅವಳು ಕೆಲ್ಸಕ್ಕೆ ಹೋಗಿ ಜೀವನ ಮಾಡ್ತಾವಳೆ ಅಂದರೆ, ಈ ಹಟ್ಟಿ ಸೊಸೆ ಇನ್ನೂ ಡೈವರ್ಸ್ ಆಗಿಲ್ಲ, ಆಗಲೇ ಹೋಗಿ ಕೆಲ್ಸಕ್ಕೆ ಹೋಗ್ತಿದ್ದಾಳೆ ಮಾನ ಮರ್ಯಾದೆ ಕಳೆಯೋಕ್ಕೆ ಅಂತ. ಅಂದರೆ ಇವತ್ತು ಹಟ್ಟಿಲಿ ಕರ್ಕೊಬಂದು ಬರ್ಡೇ ಮಾಡ್ತೀವಿ ಅಂದರೆ ಅದು ಸಂಬಂಧವೇ ಇಲ್ಲ, ಹೆಂಗೆ ಬರ್ಡೇ ಮಾಡ್ತೀರಾ ಅಂತ ಕೇಳ್ತೀಯಲ್ಲೇ, ಏನು ಮಾನ ಮರ್ಯಾದೆ ಇಲ್ವೇ ಅಂದರೆ ನಿಮಗೆ, ಏನಕ್ಕೆ ಹಿಂಗೆ ಕೇಳ್ತೀರಿ ಅಂತ ಅಜ್ಜಿ ಬಾಯಿ ಬಂದಂಗೆ ಬೈತದೆ. ಆಮೇಲೆ ಅಲ್ಲ, ಎಲ್ಲ ಮುಖ ಸಪ್ಪಗೆ ಮಾಡ್ಕೊಂಡು ಕೂತ್ಕೋತಾರೆ. ಅವತ್ತೊಂದು ಅಂತ ಚಿತ್ರ ಅವರೆಲ್ಲ ಆ ಥರ ಕೇಳ್ತಾ ಇರ್ತಾರೆ. ಆವಾಗ ಕೇಕ್ ತಂದಿಡ್ತಾರೆ. ಕೇಕ್ ತಂದಿಟ್ಟಾಗ ಹೋಗಿ ಹೆಸರು ನೋಡ್ತಾರೆ, ವಿದ್ಯಾ ಅಂತ. ಇದು ಯಾರ್ದು ಬರ್ಡೇ ಗೊತ್ತಾಗುತ್ತೆ ಸುಮ್ಮನಿರಿ ಅಂತ ಅಜ್ಜಿ ಅವಾಗಿಂದ ಹೇಳ್ಕೊಬಂದಿರುತ್ತೆ. ಆಮೇಲೆ ಹೋಗಿ ಹೆಸರು ನೋಡ್ತಾರೆ, ವಿದ್ಯಾ ಅಂತ ಇರುತ್ತೆ. ಅವ್ವ ವಿದ್ಯೆಗೆ ಕೊಡಮ್ಮ ಬರ್ಡೇ ಮಾಡ್ತಿರೋದು ಅಂತ ಹೋಗಿ ಹೇಳ್ತಾರೆ. ಹೌದಾ ಅಂತ. ಆಮೇಲೆ ವಿದ್ಯಾ ನೋಡ್ತಾಳೆ, ಅವಳಿಗೆ ಖುಷಿ ಅನಿಸುತ್ತೆ ಅವಾಗ. ಆದರೆ ಎಲ್ಲರೂ ಒಪ್ಪಬೇಕಲ್ಲ ಅನ್ನೋದು ಒಂದು ಭಯ ಇರುತ್ತೆ. ಆಮೇಲೆ ಈಶ್ವರಿನೂ ಕೂಡ ಕುದೀತಾ ಇರ್ತಾಳೆ ಅವಾಗ, ಸಖತ್ ಸಿಟ್ಟು ಬಂದ್ಬಿಡುತ್ತೆ, ಅವಳಿಗೆ ಎಂತಕ್ಕೆ ಬರ್ಡೇ ಮಾಡಬೇಕು ಹಾಗೆ ಹೀಗೆ ಅಂತ. ಆಮೇಲೆ ಶಿವರಾಮೇಗೌಡಗೆ ಸಿಟ್ಟು ಬಂದ್ಬಿಡುತ್ತೆ. ಅಲ್ಲ ಕಣವ, ನನಗೆ ಒಂದು ಮಾತು ಹೇಳಿದರೆ ನಾನೇನು ಬೇಡ ಅಂತಿದ್ನಾ, ಮಾಡಿ ಅಂತಿದ್ದೆ, ಅದಕ್ಕೆ ಯಾಕವ್ವ ಇದು ಈ ಥರ ಗೊತ್ತಿಲ್ದಂಗೆ ಮಾಡ್ತೀಯಾ ಅಂತ ಹೇಳ್ತಾನೆ. ನೀನು ಹೇಳಲಿಲ್ಲ ಕಣೋ, ನಾನೇ ಮಾಡೋಣ ಅಂತ ಮಾಡ್ತಾಯಿದ್ದೆ ಅಂತ. ಆಮೇಲೆ ಗೋವಿಂದ, ನಿಂಗೇನಾರ ಬೇಜಾರೇನು ಅಂತ. ಇಲ್ಲಪ್ಪ ನನಗೇನು ಬೇಜಾರಿಲ್ಲ ಅಂತ. ಆಮೇಲೆ ಸರಿ ಬರ್ಡೇ ಮಾಡೋಣ ಅಂತ ಆಯಿತು ಅಂತ ಹೇಳಿ ಮಾಡ್ತಾಯಿರ್ತಾರೆ. ಅಷ್ಟೊತ್ತಿಗೆ ಶಿವರಾಮೇಗೌಡ ಹಂಗೆ ಅಂದಿದ್ದಕ್ಕೆ ಅಜ್ಜಿ ಖುಷಿಯಾಗಿ ಹೋಗುತ್ತೆ, ಒಪ್ಕೊಬಿಟ್ನಲ್ಲ ಮಗ ಅಂತೇಳಿ. ಆಮೇಲೆ ಈಶ್ವರಿನೂ ಸಾವಿತ್ರಿನೂ ಬಾಯಿಗೆ ಬಂದಂಗೆ ಮಾತಾಡ್ತಿರ್ತಾರೆ. ಆವಾಗ ಶಿವರಾಮೇಗೌಡ, ಮುಚ್ಚಿ ಬಾಯಿ, ಏನಕ್ಕೆ ಬಾಯಿಗೆ ಬಂದಂಗೆ ಮಾತಾಡಬೇಕು, ಬರ್ತಡೇ ಮಾಡಿ ತಪ್ಪೇನಿದೆ, ಇದು ಭದ್ರನ ನಿರ್ಧಾರ, ಭದ್ರ ಹೆಂಗೆ ಹೇಳ್ತಾನೆ ಹಂಗೆ, ಭದ್ರ ಮಾಡಿ ಅಂದರೆ ಮಾಡೋಣ, ಬೇಡ ಅಂದರೆ ಬೇಡ ಅಷ್ಟೇ ಅಂತ. ಆಮೇಲೆ ಭದ್ರ ಭದ್ರ ಬರ್ಡೇ ಮಾಡಬೇಕು ಅಂತ ಇರ್ತಾನೆ, ಮಾಡಬೇಕಾ ಮಾಡಬೇಡವಾ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅನಾಥಾಶ್ರಮದವರು ಅಲ್ಲಿಗೆ ಬಂದೇ ಬಿಡ್ತಾರೆ. ಬಂದುಬಿಟ್ಟು ಶಿವರಾಮೇಗೌಡರ ಮನೆಯಲ್ಲಿ ಸೊಸೆ ಬರ್ಡೇ ಇದೆಯಂತೆ, ಗ್ರ್ಯಾಂಡಾಗಿ ಸೆಲೆಬ್ರೇಷನ್ನು, ನಾವು ಪ್ರೆಸೆಂಟೇಷನ್ ಕೊಡಬೇಕು, ಸನ್ಮಾನ ಮಾಡಬೇಕು ಅಂತ ಬರ್ತಾರೆ. ಆವಾಗ ವಿಧಿ ಇಲ್ಲ, ಭದ್ರ ಒಪ್ಕೊಳ್ಳೇಬೇಕಾಗುತ್ತೆ. ಭದ್ರ ಹೂವಿನಾರನ ವಿಧಿಗೆ ಹಾಕ್ತಾನೆ, ವಿದ್ಯಾ ಹೂವಿನಾರನ ಭದ್ರಗೆ ಹಾಕ್ತಾಳೆ. ಆಮೇಲೆ ಶಾಲು ಒರೆಸ್ತಾರೆ, ಎಲ್ಲ ಆಗೋಗುತ್ತೆ. ಆಮೇಲೆ ಕೇಕ್ ಕಟ್ ಮಾಡಿ ಎಲ್ಲರಿಗೂ ತಿನ್ನಿಸಿ ಗ್ರ್ಯಾಂಡಾಗಿ ಆಗಿ ಹೋಗುತ್ತೆ ಸೆಲೆಬ್ರೇಷನ್ನು. ಆವಾಗ ಏನೂ ಮಾಡ್ಕೊಳಕ್ಕಾಗಲ್ಲ. ಹಿಂಗೆ ಮಂಗನಂಗೆ ಮುಖ ಮಾಡ್ಕೊಂಡು ಈಶ್ವರಿನೂ ಸಾವಿತ್ರಿನೂ ಮಣ ಅಂತ ಬಿಟ್ಕೊಂಡು ನೋಡ್ತಾ ಇರ್ತಾರೆ. ಅವರು ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿ ಎಲ್ಲ ಮುಗಿಸ್ತಾರೆ. ಸಖತ್ ಗ್ರ್ಯಾಂಡಾಗಿ ಫಂಕ್ಷನ್ನೇ ಆಗೋಯ್ತು. ಆಮೇಲೆ ಅವರು ಗಿಫ್ಟೆಲ್ಲ ಕೊಡ್ತಾರೆ. ಗಿಫ್ಟೆಲ್ಲ ಇಸ್ಕೊಂಡು ಚೆನ್ನಾಗೆಲ್ಲ ಸೆಲೆಬ್ರೇಷನ್ ಆದಮೇಲೆ ಎಲ್ಲರೂ ಚಪ್ಪಾಳೆ ತಟ್ಟಿ
ಕೇಕ್ ತಿಂದು ಎಲ್ಲ ಸಂಭ್ರಮ ಪಡ್ತಾರೆ. ಈ ಕಡೆ ಇವೊಂದು 4 ಇದ್ದಾವೆ. ಈ 4 ಆಮೇಲೆ ಸೆಲೆಬ್ರೇಷನ್ ಎಲ್ಲ ಮುಗ್ದೋಗುತ್ತೆ. ಸಖತ್ ಗ್ರ್ಯಾಂಡಾಗೆಲ್ಲ ಮಾಡ್ತಾರೆ. ಹಾಗೇ ಹೋಯ್ತು. ಆಮೇಲೆ ಊಟ ಉಪಚಾರ ಎಲ್ಲ ಆಗೋಗುತ್ತೆ. ಮಿನಿಸ್ಟ್ರು ಮನೆ ಅಲ್ವಾ, ಸಿಕ್ಕಾಪಟ್ಟೆ ಗ್ರ್ಯಾಂಡಾಗೆಲ್ಲ ಆಗೋಗುತ್ತೆ. ಹ್ಯಾಪಿ ಬರ್ಡೇ ವಿದ್ಯಾ ಅಂತೆಲ್ಲ ಹಾಕ್ಸಿ ಬೋರ್ಡೆಲ್ಲ ಹಾಕ್ಸಿ ಎಲ್ಲ ಮಾಡಿರ್ತಾರೆ. ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ನು ಆಗೋಗುತ್ತೆ. ಸಖತ್ ಚೆನ್ನಾಗೂ ಇರುತ್ತೆ. ಆದರೆ ಇವು ಒಂದು 4 ಬೇಜಾರು ಮಾಡ್ಕೊಂಡು ಒಂದು ಕಡೆ ಮೂಲೆಯಲ್ಲಿ ನಿಂತಿರ್ತವೆ. ಇವರೆಲ್ಲರೂ ತುಂಬ ಖುಷಿಯಾಗಿರ್ತಾರೆ. ಮೋನಿಗಂತೂ ಸಿಕ್ಕಾಪಟ್ಟೆ ಖುಷಿ, ಅಜ್ಜಿಗಂತೂ ಕುಣಿದಾಡಬೇಕು ಅನ್ನೋ ಖುಷಿ ಆಗ್ತಿದೆ, ಕ್ವಾಟ್ಲೆಗಂತೂ ಇನ್ನೂ ಖುಷಿ, ಇವಳು ಚಂಪಾ ಅಂತೂ ಇನ್ನೂ ಖುಷಿ ಪಡ್ತಾಳೆ. ಎಲ್ಲರೂ ಸಿಕ್ಕಾಪಟ್ಟೆ ಖುಷಿ ಪಡ್ತಿರ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.